ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಹೇಮಾಮಾಲಿನಿ, ಡೆಪ್ಯೂಟಿ ಡೈರೆಕ್ಟರ್, ಇಗ್ನೂ ರೀಜನಲ್ ಸೆಂಟರ್ ಬ್ಯಾಂಗ್ಳೂರ್. ನನ್ನ ಜೊತೆ ನಮ್ಮ ರೀಜನಲ್ ಡೈರೆಕ್ಟರ್ ಡಾಕ್ಟರ್ ಎಂ ಷಣ್ಮುಗಂರವರು ಇದ್ದಾರೆ. ಈ ದಿನ ನಮ್ಮ ಇಗ್ನೂ ರೀಜನಲ್ ಸೆಂಟರ್ ನಮ್ಮ ಓನ್ ಕ್ಯಾಂಪಸ್ಸಲ್ಲಿ ನಾವು 38ನೇ ಘಟಿಕೋತ್ಸವವನ್ನು ಮಾಡಿದ್ದೀವಿ. ಈ ಘಟಿಕೋತ್ಸವ ಸಮಾರಂಭ ನಮ್ಮ ಹೆಡ್ ಕ್ವಾರ್ಟರ್ ಡೆಲ್ಲಿನಲ್ಲೂ ನಡೆಯುತ್ತೆ. ಅದೇ ಸಮಯದಲ್ಲಿ ನಮ್ಮ ಎಲ್ಲ ರೀಜನಲ್ ಸೆಂಟ್ರಲ್ಲೂ ಕೂಡ ನಡೆಯುತ್ತೆ. ಈ ದಿನ ನಮ್ಮ ಈ 38 ಕಾನ್ವೊಕೇಷನ್ನಿಗೆ 3200 ಜನ ನಮಗೆ ಸರ್ಟಿಫಿಕೇಟ್ ಪಡೆಯೋದಕ್ಕೆ ಅರ್ಹರಾಗಿದ್ದರು. ಅದರಲ್ಲಿ ನಾವು ಇಲ್ಲೇ ಬಂದು ಉಪಸ್ಥಿತಿಯಲ್ಲಿ ನಾವು ಸರ್ಟಿಫಿಕೇಟ್ ತೊಗೋತೀವಿ ಅನ್ನೋರು 370 ಸ್ಟೂಡೆಂಟ್ಸ್ ಇದ್ದರು. ಅಷ್ಟು ಜನ ಬಂದು ಇವತ್ತು ಸರ್ಟಿಫಿಕೇಟ್ನ ಪಡ್ಕೊಂಡಿದ್ದಾರೆ. ಇಲ್ಲಿ ನಮಗೆ ಈ ಸಾರಿ 38 ಕಾನ್ವೊಕೇಷನ್ನಿಗೆ 5 ಗೋಲ್ಡ್ ಮೆಡಲ್ ಬಂದಿದೆ. ನಮ್ಮ ರೀಜನಲ್ ಸೆಂಟರ್ ಬ್ಯಾಂಗ್ಳೂರ್ಗೆ ನಮ್ಮಲ್ಲಿ 5 ಜನ ಸ್ಟೂಡೆಂಟ್ಸು ಗೋಲ್ಡ್ ಮೆಡಲ್ ತೊಗೊಂಡಿದ್ದಾರೆ ನ್ಯಾಷನಲ್ ಲೆವೆಲಲ್ಲಿ. ಸೊ ಅವರಿಗೂ ಎಲ್ಲ ಕೂಡ ನಾವು ಇವತ್ತು ಇಲ್ಲಿ ನಾವು ಚಿನ್ನದ ಪದಕವನ್ನು ಪ್ರದಾನ ಮಾಡಿದ್ದೀವಿ. ನಮ್ಮ ಶ್ರೀ ವೆಂಕಟೇಶ್ವರಲು ಸರ್, ಪ್ರೊಫೆಸರ್ ವೆಂಕಟೇಶ್ವರಲು ವೈಸ್ ಚಾನ್ಸಲರ್ ತುಮಕೂರು ಯೂನಿವರ್ಸಿಟಿಯವರು ಬಂದಿದ್ದರು. ನಾವು ಈ ದಿನ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೀವಿ. ಎಲ್ಲ ಸ್ಟೂಡೆಂಟ್ಸು ಕೂಡ ಸರ್ಟಿಫಿಕೇಟ್ಗಳನ್ನು ಹಾಗೆಯೇ ಗೋಲ್ಡ್ ಮೆಡಲನ್ನು ತೊಗೊಂಡಿದ್ದಾರೆ. ನಮ್ಮಲ್ಲಿ ಈಗ ಅಡ್ಮಿಷನ್ಸು 2 ಸೈಕಲಲ್ಲಿ, ಜನವರಿ ಜುಲೈ 2 ಸೈಕಲಲ್ಲಿ ನಡೆಯೋದ್ರಿಂದ 2 ಸೆಷನ್ ಸೇರಿಸ್ಬಿಟ್ಟು ಒಟ್ಟಿಗೆ ಒಂದು ಕಾನ್ವೊಕೇಷನ್ ಮಾಡ್ತೀವಿ, ವರ್ಷಕ್ಕೊಂದು ಕಾನ್ವೊಕೇಷನು. ಸೊ ನಮ್ಮಲ್ಲಿ ಪ್ರತಿ ವರ್ಷವೂ ಆನ್ ಆ್ಯಂಡ್ ಅವರೇಜ್ 4000 ಸ್ಟೂಡೆಂಟ್ಸು ವರ್ಷಕ್ಕೆ ಈ ಥರ ಘಟಿಕೋತ್ಸವದಲ್ಲಿ ಪದವಿಗಳನ್ನು ಸ್ವೀಕರಿಸ್ತಾ ಇರ್ತಾರೆ. ಹೀಗೆ ನಮ್ಮಲ್ಲಿ ಎಲ್ಲ UGC ರೆಕಗ್ನೈಸ್ಡ್ ಪ್ರೋಗ್ರಾಮ್ಸೇ ಇರೋದು. ನಮ್ಮಲ್ಲಿ ಹೆಡ್ ಕ್ವಾರ್ಟ್ರಲ್ಲಿ PhD ಪ್ರೋಗ್ರಾಮ್ ಕೂಡ ನಡೆಸ್ತಾರೆ. ನಮ್ಮ ರೀಜನಲ್ ಸೆಂಟರ್ ಲೆವೆಲ್ಗಳಲ್ಲೆಲ್ಲ ನಾವು ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸು, ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸು ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಮತ್ತು 6 ಮಂತ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಅಂತ ನಡೆಸ್ತೀವಿ. ಇಲ್ಲಿ ನಾವು ಯಾರು ಶಿಕ್ಷಣದಿಂದ, ಹೈಯರ್ ಎಜುಕೇಷನಿಂದ ವಂಚಿತರಾಗಿರ್ತಾರೆ ಅವರಿಗೆ ನಮ್ಮ ಈ ಕರ್ನಾಟಕ ಸ್ಟೇಟಲ್ಲಿ ನಾವು ಸರ್ವ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ಸ್ಗಳಲ್ಲೂ ಕೂಡ ನಮ್ಮ ಸ್ಟಡಿ ಸೆಂಟರ್ಗಳನ್ನು ಇಟ್ಕೊಂಡಿದ್ದೀವಿ. ಆ ಸ್ಟಡಿ ಸೆಂಟರ್ಗಳಲ್ಲಿ ಏನು ಮಾಡ್ತಾರೆ, ಸುತ್ತಮುತ್ತ ಯಾರ್ಯಾರೆಲ್ಲ ಹೈಯರ್ ಎಜುಕೇಷನ್ ಪಡ್ಕೊಳ್ಳೋಕೆ ಆಗೋದಿಲ್ವೋ, ಅವಕಾಶ ವಂಚಿತರಾಗಿರ್ತಾರೋ ಅಥವಾ ಅವರಿಗೆ ಫೀಸ್ ಕಟ್ಟೋಕ್ಕಾಗ್ದೇ ಕೆಲವರೆಲ್ಲ ಡಿಸ್ಕಂಟಿನ್ಯೂ ಮಾಡಿರ್ತಾರೋ ಅವರಿಗೆಲ್ಲ ಕೂಡ ನಾವು ಇಂತಹ ಒಂದು ಹೈಯರ್ ಎಜುಕೇಷನ್ ಪಡೆಯುವಂಥ ಅವಕಾಶವನ್ನು ನಮ್ಮ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ವತಿಯಿಂದ ಕಲ್ಪಿಸಿಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಫೀ ಎಲ್ಲ ಮಿನಿಮಮ್ ಇರುತ್ತೆ. ಮತ್ತು ಮುಖ್ಯವಾಗಿ ಹೇಳಬೇಕಂತಂದರೆ SC ST ಸ್ಟೂಡೆಂಟ್ಸಿಗೆ ಫ್ರೀ ಇರುತ್ತೆ. BA BCom BSc ಈ 3 UG ಪ್ರೋಗ್ರಾಮ್ಗಳಿಗೆ ಅವರು 300 ರೂಪಾಯಿ ಅಷ್ಟೇ ರಿಜಿಸ್ಟ್ರೇಷನ್ ಫೀ ಕಟ್ಬಿಟ್ಟು ಯಾವುದೇ ಫೀ ಕಟ್ಟದೇನೆ 3 ವರ್ಷವೂ BA BCom BSc ಪದವಿನ ಪಡ್ಕೊಂಡಿರ್ಬೇಕು. ಸೊ ಇಷ್ಟು ಮಾಹಿತಿಯನ್ನು ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ನೀವು ಮಾಧ್ಯಮ ಮಿತ್ರರು ಈ ಒಂದು ಸಂದೇಶವನ್ನು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಿಗೂ ನೀವು ಕೊಡೋದ್ರಿಂದ ಎಷ್ಟೋ ಜನ ಶಿಕ್ಷಣ ವಂಚಿತರು ಕೂಡ ಅವರು ಸದುಪಯೋಗ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮಲ್ಲಿ 350ಕ್ಕಿಂತ ಹೆಚ್ಚು ಪ್ರೋಗ್ರಾಮ್ಸ್ನ ಆಫರ್ ಮಾಡ್ತಾರೆ ಇಗ್ನೂದಲ್ಲಿ. ಅದು ಇನ್ಕ್ಲೂಡಿಂಗ್ PG ಪ್ರೋಗ್ರಾಮ್ಸ್ ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ MA ಸೈಕಾಲಜಿ ಇದೆ. ಯಾಕೆ MAನಲ್ಲೇ ಸೋಷಿಯಾಲಜಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಆಂಥ್ರೋಪಾಲಜಿ ಎಲ್ಲ ರೀತಿಯ ಡಿಸಿಪ್ಲಿನ್ಗಳನ್ನು ಕವರ್ ಮಾಡ್ತೀವಿ. ಹಾಗೆಯೇ ಸೈನ್ಸ್ ವಿಭಾಗದಲ್ಲಿ ಕೂಡ ನಾವು MSc ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋಕೆಮಿಸ್ಟ್ರಿ, MSc ಕೌನ್ಸಿಲಿಂಗ್ ಆ್ಯಂಡ್ ಫ್ಯಾಮಿಲಿ ಥೆರಪಿ, ಎನ್ವೈರನ್ಮೆಂಟಲ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಈ ಥರ ತುಂಬ ಪ್ರೋಗ್ರಾಮ್ಸ್ಗಳನ್ನು ನಾವು ಸೈನ್ಸ್ ವಿಭಾಗದಲ್ಲಿನೂ ಕೂಡ ಕೊಡ್ತೀವಿ. ಹಾಗೆಯೇ MCom MBA, ಮುಖ್ಯವಾಗಿ MBA ವಿದೌಟ್ ಎಂಟ್ರೆನ್ಸ್ ಎಕ್ಸಾಮ್. ಆಮೇಲೆ ತುಂಬ ಫೀ ಮಿನಿಮಮ್ ಇರುತ್ತೆ MBAಗೆ. ನಮ್ಮಲ್ಲಿ ತುಂಬ ಜನ MBAಗೆ ಜಾಯಿನ್ ಆಗ್ತಾರೆ. ಸೊ ಈ ಥರ ಎಲ್ಲ ಪ್ರೋಗ್ರಾಮ್ಸ್ ಇದೆ. ಮತ್ತು UG ಪ್ರೋಗ್ರಾಮ್ಸ್ ಕೂಡ ನಾವು ಟೂರಿಸಮಿಂದ ಹಿಡಿದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು, ಲೈಬ್ರರಿ ಸೈನ್ಸು ಎಲ್ಲ ಒಂದು ಡಿಸಿಪ್ಲಿನನ್ನು ಕೂಡ ಕವರ್ ಮಾಡ್ತೀವಿ. UG ಪ್ರೋಗ್ರಾಮ್. ಡಿಪ್ಲೊಮಾ ಪ್ರೋಗ್ರಾಮ್ ಬಂದು ಒನ್ ಇಯರ್ ಪ್ರೋಗ್ರಾಮ್ ಆಗುತ್ತೆ. ಅದು ಯಾರೇ ಡಿಗ್ರಿ ಮಾಡ್ತಾ ಇರೋರು ಕೂಡ ಸೈಮಲ್ಟೇನಿಯಸ್ ಆಗಿ ಅದನ್ನು ಮಾಡ್ಕೋಬೋದು. ಆ್ಯಡ್ ಆನ್ ಪ್ರೋಗ್ರಾಮ್ ಅಂತೀವಿ. 6 ಮಂತ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಮೋರ್ ದೆನ್ 70 6 ಮಂತ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಇದೆ. ಅದನ್ನು ಕೂಡ ಎಲ್ಲ ಕೆಲವೊಂದು ಆ್ಯಡ್ ಆನ್ ಪ್ರೋಗ್ರಾಮ್ ಆಗಿ ಈಗ ಕಾಲೇಜಲ್ಲಿ ಓದ್ತಾ ಇರೋಂಥ ಸ್ಟೂಡೆಂಟ್ಸ್ ಕೂಡ ಅವರಿಗೆ ಜ್ಞಾನ ಒಂದು ಸ್ವಲ್ಪ ಎನ್ಹಾನ್ಸ್ ಮಾಡ್ಕೊಳ್ಳೋಕ್ಕೆ ಅಂತ ಮಾಡ್ತಾರೆ. ಇಷ್ಟು ಪ್ರೋಗ್ರಾಮ್ಸು ನಮ್ಮಲ್ಲಿ ಇದೆ ಸರ್. ನಾನು ಡಾಕ್ಟರ್ ಎಂ ಷಣ್ಮುಗಂ, ರೀಜನಲ್ ಡೈರೆಕ್ಟರ್, ರೀಜನಲ್ ಸೆಂಟರ್ ಇಗ್ನೋ ಬ್ಯಾಂಗ್ಳೂರ್. ನನ್ನ ಜೊತೆಗೆ ಡಾಕ್ಟರ್ ಹೇಮಾಮಾಲಿನಿ, ಡೆಪ್ಯೂಟಿ ಡೈರೆಕ್ಟರ್, ಇಗ್ನೋ ರೀಜನಲ್ ಸೆಂಟರ್ ಬ್ಯಾಂಗ್ಳೂರ್ ಇದ್ದಾರೆ. ಇವತ್ತಿನ ದಿನ ನಾವು ಇಗ್ನೋ 38 ಕಾನ್ವೊಕೇಷನ್ ಫಂಕ್ಷನ್ನ ಮಾಡಿದ್ದೀವಿ. ಈ ಇಗ್ನೋ 38 ಕಾನ್ವೊಕೇಷನ್ ಫಂಕ್ಷನ್ ಡೆಲ್ಲಿಯಲ್ಲೂ ಆಗಿದೆ. ಫಾಲೋಡ್ ಬೈ ದಟ್ ಎಲ್ಲ ರೀಜನಲ್ ಸೆಂಟ್ರಲ್ಲೂ ಅಕ್ರಾಸ್ ದ ಸ್ಟೇಟ್ ಕಾನ್ವೊಕೇಷನ್ ಫಂಕ್ಷನ್ ಮಾಡಿದ್ದಾರೆ. ಇವತ್ತಿನ ದಿನ ನಮ್ಮ ರೀಜನಲ್ ಸೆಂಟರ್ ಬ್ಯಾಂಗ್ಳೂರಲ್ಲಿಗೆ ತುಮಕೂರು ಯೂನಿವರ್ಸಿಟಿ VC ಅವರು ಗೆಸ್ಟ್ ಆಫ್ ಆನರ್ ಆಗಿ ಕರೆಸಿದ್ವಿ. ಆಮೇಲೆ 370 ಜನ ಸ್ಟೂಡೆಂಟ್ನ ಇಲ್ಲಿ ಸರ್ಟಿಫಿಕೇಟ್ ಕೊಡೋಕ್ಕೆ ಕರೆಸಿದ್ವಿ. ಫುಲ್ ಸ್ಟ್ರೆಂತ್ ಎಲ್ಲ ಸ್ಟೂಡೆಂಟ್ ಬಂದಿದ್ದರು. ಸರ್ಟಿಫಿಕೇಟ್ ವಿತರಣೆಯನ್ನು ನಾವು ಮಾಡಿದ್ದೀವಿ. ಈ ಮಾಧ್ಯಂತರ ಮುಖಾಂತರ
ಮುಖಾಂತರ ನಾವು ಏನು ಕೇಳ್ಕೊಳ್ತೀವಿ ಅಂದರೆ ಇಗ್ನೋ ಇದೆ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಜೇಷನ್ ಫಾರ್ ಪ್ರೊವೈಡಿಂಗ್ ಹೈಯರ್ ಎಜುಕೇಷನ್ ಫಾರ್ ದ ಸೊಸೈಟಿ. ನಮ್ಮಲ್ಲಿ ಇರೋರು ಕಾಲೇಜ್ ಡ್ರಾಪ್ ಔಟ್ ಆಗಿರಲಿ, ಹೌಸ್ ವೈಫ್ ಆಗಿರಲಿ, ವರ್ಕಿಂಗ್ ಪ್ರೊಫೆಷನಲ್ಸು, IT ಪ್ರೊಫೆಷನಲ್ಸು, ಕಾಲೇಜ್ ಟೀಚರ್ಸು, ಯಾವ ಡಿಪಾರ್ಟ್ಮೆಂಟ್ ಆಗಿರಲಿ ಅಂಥವರು ನಮ್ಮಲ್ಲಿ ಇಗ್ನೋ ಪ್ರೋಗ್ರಾಮ್ನ ಮಾಡ್ಕೋಬೋದು, ಅದನ್ನು ಯೂಸ್ ಮಾಡ್ಕೋಬೋದು. ಇಗ್ನೋ ಪ್ರೋಗ್ರಾಮ್ ಈಸ್ ವ್ಯಾಲಿಡ್ ಅಕ್ರಾಸ್ ದ ಕಂಟ್ರಿ ಆ್ಯಸ್ ಪರ್ ದ UGC ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ನಾಟ್ ಓನ್ಲಿ ಇನ್ ಇಂಡಿಯಾ, ಈವನ್ ಗ್ಲೋಬಲಿ ಅವರ್ ಪ್ರೋಗ್ರಾಮ್ಸ್ ಈಸ್ ರೆಕಗ್ನೈಸ್ಡ್. ಹಾಗಾಗಿ ಯಾವುದೋ ಸಂದೇಹ ಬೇಡ. ಇಲ್ಲಿ ಡಿಸ್ಟೆನ್ಸಲ್ಲಿ ನಾವು ಏನಾದ್ರು ಪ್ರೋಗ್ರಾಮ್ ಮಾಡಿದ್ರೆ ಅದು ವ್ಯಾಲಿಡ್ ಇರುತ್ತೋ ಇಲ್ವೋ ಅನ್ನೋದು ಭಯ ಬೇಡ. ಇಲ್ಲಿ ನೀವು ಪ್ರೋಗ್ರಾಮ್ ಮಾಡಿದ್ರೆ ಗೌರ್ಮೆಂಟ್ ಕೆಲಸ ಸಿಗ್ಬೋದು, ಯಾವ ಲೆವೆಲ್ಗೆ ಬೇಕಾದ್ರೂ ನೀವು ಹೋಗ್ಬೋದು. ಹಾಗಾಗಿ ಇದನ್ನು ಸದುಪಯೋಗನ ಎಲ್ಲರೂ ಪಡ್ಕೊಳ್ತಾ ಇದ್ದಾರೆ. ನಮ್ಮಲ್ಲಿ ಈಗ ಬೆಂಗಳೂರಲ್ಲಿ ಎವ್ರಿ ಇಯರು ಮೋರ್ ದೆನ್ 16,000 ಸ್ಟೂಡೆಂಟ್ಸ್ ಜಾಯಿನ್ ಮಾಡ್ಕೊಳ್ತಾ ಇದ್ದಾರೆ. ಎವ್ರಿ ಇಯರ್ ಅಡ್ಮಿಷನ್, ಒಂದು ಜನವರಿ ಸೆಷನು, ಒಂದು ಜುಲೈ ಸೆಷನು. ಈಗ ಸದ್ಯಕ್ಕೆ ಜನವರಿಗೆ ಅಡ್ಮಿಷನ್ ನಡೀತಾ ಇದೆ. ನಿಮ್ಮ ಮುಖಾಂತರ, ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ಳೋದೇ ಅಂದರೆ ಕಾಲೇಜ್ ಡ್ರಾಪ್ ಔಟ್ ಮಾಡಿರೋರು, ಪರ್ಟಿಕ್ಯುಲರ್ ಹೆಣ್ಮಕ್ಳು ಮ್ಯಾರೇಜ್ ಸೆಟ್ಲ್ ಆಗಿ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗ್ದೇ ಅದನ್ನು ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿರೋರು, ಆಮೇಲೆ ವರ್ಕಿಂಗ್ ಪ್ರೊಫೆಷನಲ್ಸು, ಮತ್ತು ಸೆಕೆಂಡ್ PUC ಫೇಲ್ ಆಗಿ ಕಂಟಿನ್ಯೂ ಮಾಡದೇ ಇರೋರು, ಮತ್ತು ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗ್ದೇ ಅವ್ರಿಗೆ ಅವಕಾಶ ಸಿಗ್ದೇ ಡಿಗ್ರಿ ಮಾಡೋಕ್ಕೆ ಆಗಲ್ಲ, ಮಾಸ್ಟರ್ ಡಿಗ್ರಿ ಮಾಡೋಕ್ಕೆ ಆಗಲ್ಲ ಅನ್ನೋರು ನಮ್ಮ ಇಗ್ನೋದಲ್ಲಿ ಸೇರಿಕೊಂಡು ಈ ಉಪಯೋಗನ ಪಡ್ಕೋಬೇಕು ಅಂತ ನಾವು ಕೇಳ್ಕೊಳ್ತಿದ್ವಿ. ಒಳ್ಳೆ ಸಿಲೆಬಸ್ ಇದೆ, ವೆರಿ ಗುಡ್ ಸಿಲೆಬಸ್ ವಾಟ್ ಇಗ್ನೋ ಇಸ್ ಪ್ರೊವೈಡಿಂಗ್. ನಮ್ಮ ಇಗ್ನೋ ಓನ್ ಕ್ಯಾಂಪಸ್ ಅಟ್ ಎಲೆಕ್ಟ್ರಾನಿಕ್ ಸಿಟಿ ಸಿಂಗನ ಅಗರಹರ ಅಲ್ಲಿ ಓನ್ ಕ್ಯಾಂಪಸಲ್ಲಿ ಇದ್ದೀವಿ. ಈ ನಿಮಗೆ ಏನಾದರೂ ಸಂದೇಹ ಇದ್ದರೆ ನಮ್ಮಲ್ಲಿ ಬರ್ಬೋದು, ಇಲ್ಲ ನಮ್ಮ ಸ್ಟಡಿ ಸೆಂಟ್ರ್ ಕೂಡ ವಿಸಿಟ್ ಮಾಡಿ ಮಾಹಿತಿನ ಪಡ್ಕೋಬೋದು ಅಂತ ಕೇಳ್ತೀನಿ. ಇದ್ರ ನೆಕ್ಸ್ಟ್ ಕಂಟಿನ್ಯೂಡ್ ಆಗಿ ನನ್ನ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ಎಂ ಎಂ ಮಲ್ಲಿ ಅವರು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಕೇಳ್ಕೊಳ್ತೀನಿ.